ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನೋಡಿ, ನಾನು ಬೂತಾಯಿ ಮೀನಿದು ಪನ್ನುಪ್ಪು ಕರಿ ಮಾಡ್ತಾ ಇದ್ದೇನೆ. ಬೂತಾಯಿ ಮೀನು ಸಿಕ್ಕಿದೆ, ಇದರದೊಂದು ಪನ್ನುಪ್ಪು ಕರಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಓಲ್ಡ್ ರೆಸಿಪಿ ಫ್ರೆಂಡ್ಸ್, ಇದು ಮುಂಚಿದ ಓಲ್ಡ್ ರೆಸಿಪಿ. ಮುಂಚೆ ಎಲ್ಲ ಮಾಡ್ತಾ ಇದ್ರು. ಇದು ಸ್ವಲ್ಪ ಪುಳಿ ಮುಂಚಿ ಥರಾನೇ, ಆದರೆ ಸ್ವಲ್ಪ ಮಾಡುವ ವಿಧಾನ ಸ್ವಲ್ಪ ಚೇಂಜ್. ತುಂಬ ಚೆನ್ನಾಗಿರ್ತದೆ. ನೀರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಎಲ್ಲ ಇಟ್ಟು ಉಂಟಲ್ಲ ಮಾಡಿದರೆ ತುಂಬ ಸಖತ್ತಾಗಿರ್ತದೆ ನೋಡಿ. ಬೂತಾಯಿ ಇಲ್ಲದಿದ್ದರೆ ಬಂಗುಡೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಆಗ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೂತಾಯಿ ಮೀನಿದು ಪನ್ನುಪ್ಪು ಕರಿ. ತುಂಬ ಟೇಸ್ಟ್ ಮೀನು ಬೂತಾಯಿ. ನನಗೆ ಬೂತಾಯಿ ಅಂದರೆ ತುಂಬ ಫೇವ್ರೆಟ್. ತುಂಬ ಚೆನ್ನಾಗಿ ಆಗ್ತದೆ. ಈ ಥರ ಮಾಡಿ ಒಮ್ಮೆ ಮಾಡಿ ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಬೂತಾಯಿ ಮೀನು ತಗೊಂಡಿದ್ದೇನೆ ನೋಡಿ. 1 kg ಬೂತಾಯಿ ಉಂಟು ಇದರಲ್ಲಿ. ಇದನ್ನು ಈಗ ಕ್ಲೀನ್ ಮಾಡಿ ಎಲ್ಲ ತರ್ತೇನೆ ನಾನು ಚೆನ್ನಾಗಿ. ಈಗ ಮೀನು ಸಿಕ್ಕೋದು ತುಂಬ ಕಷ್ಟ, ಮಳೆ ಅಲ್ವಾ, ಬೋಟ್ ಹೋಗೋದಿಲ್ಲ, ಹಾಗಾಗಿ ತುಂಬ ಕಮ್ಮಿ ಮೀನು. ಇವತ್ತು ಬೂತಾಯಿ ತಂದಿದ್ದಾರೆ. ಇದರದೊಂದು ಪನ್ನುಪ್ಪು ಕರಿ ಮಾಡುವ ನೋಡಿ. ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಚೆನ್ನಾಗಿ ತೊಳಿಬೇಕು ಮೀನು. ಕಟ್ ಮಾಡಿದ ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಇಲ್ಲದ್ರೆ ಒಂಥರ ಪುರಲ್ಲಲ್ವ ಮೀನು. ನೋಡಿ, 2 ಬಂಗುಡೆ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಅದರಲ್ಲಿ. ಬೂತಾಯಿ ಜೊತೆನೆ 2 ಬಂಗುಡೆ ಕೂಡ ಇತ್ತು. ಈಗ ಹೇಗೆ ಮಾಡೋದು ನೋಡುವ ನೋಡಿ. 20 ರಿಂದ 22 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಕಲರ್ ಚೆನ್ನಾಗಿ ಬರ್ತದೆ ಬ್ಯಾಡಗಿ ಮೆಣಸಲ್ಲಿ ನೋಡಿ. 3 ಚಮಚದಷ್ಟು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಮತ್ತೊಂದು ಸ್ವಲ್ಪ ಮೆಂತೆ, 1/4 ಸ್ಪೂನ್ನಷ್ಟು, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ. ಇಷ್ಟೇ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಮಸಾಲಕ್ಕೆ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಎಣ್ಣೆ ಏನು ಹಾಕಲಿಲ್ಲ ನಾನು, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು, ಆದರೆ ನಾನು ಹಾಕಲಿಲ್ಲ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನಾನು ಖಾರ ಮೆಣಸು ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕಿದ್ದರೆ 3 ಖಾರ ಮೆಣಸು ಹಾಕ್ಕೊಳ್ಬೋದು. ಮಿಕ್ಸಿಗೆ 2-3 ಖಾರ ಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಖಾಲಿ ಇದು ಬ್ಯಾಡಗಿ ಮೆಣಸು ಮಾತ್ರ ಹಾಕ್ಕೊಂಡಿದ್ದೀನಿ, ಅಂದರೆ ಕಲರ್ ಚೆನ್ನಾಗಿ ಬರ್ತದೆ. ಇದರಲ್ಲಿ ಖಾರ ಕೂಡ ಹಾಕ್ತದೆ ನೋಡಿ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಈಗ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ನೋಡಿ. ಈ ಥರ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡಿಕೊಳ್ಬೇಕು ನೋಡಿ. ಈಗ ನಾನು ನೋಡಿ, ಈ 1 ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೋಡಿ, ಇಷ್ಟು ಹುಣಸೆ ಹಣ್ಣು ಬೇಕು. ಇದನ್ನು ನೀರಲ್ಲಿ ಹಾಕಿ, ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ, ಸ್ವಲ್ಪ ನೆನೆಸಿ. ಅಂದರೆ ಅದರ ನೀರು ತೆಗಿಬೇಕಲ್ಲ ನಮಗೆ, ಹುಣಸೆ ಹಣ್ಣಿದು ನೀರು ತೆಗಿಬೇಕು. ಅದಕ್ಕಾಗಿ ಸ್ವಲ್ಪ ನೆನೆಯಲಿ ಅಂತ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಕೊಳ್ತಾ ಇದ್ದೇನೆ ನಾನು. ಮಣ್ಣಿನ ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆನೇ ಒಳ್ಳೆಯದಾಗೋದು ಮೀನಿಗೆ ಎಲ್ಲ. ನೀವು ಹಾಕುವಾಗ ಉಂಟಲ್ಲ, ತೆಂಗಿನ ಎಣ್ಣೆ ಯೂಸ್ ಮಾಡಿ, ತುಂಬ ಚೆನ್ನಾಗಿರ್ತದೆ ಫ್ಲೇವರ್ ನೋಡಿ. 2 ಮೀಡಿಯಮ್ ಸೈಜಿದು ನೀರುಳ್ಳಿಯನ್ನು ಚೆನ್ನಾಗಿ ಫೈನಾಗಿ ಚಾಪ್ ಮಾಡಿಕೊಂಡು ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಒಗ್ಗರಣೆ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಚೆನ್ನಾಗಿ ಬಾಡಬೇಕು. ನೀವು ಆದಷ್ಟು ಫೈನಾಗಿ ಚಾಪ್ ಮಾಡಿ, ಚೆನ್ನಾಗಿರ್ತದೆ. ಎಣ್ಣೆ ಸ್ವಲ್ಪ ಜಾಸ್ತಿ, ಇದಕ್ಕೆ ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಬೇಸೊಪ್ಪು ಸ್ವಲ್ಪ 4 ಕಾಯಿ ಮೆಣಸು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಟ್ಟಿಗೆ ಚೆನ್ನಾಗಿ ಘಮ ಬರಬೇಕು ನಮಗೆ. ಈ ಮೆಣಸಿಂದು ಇದು ಕಾಯಿ ಮೆಣಸು ಎಲ್ಲ ಫ್ರೈ ಆಗ್ತದಲ್ಲ, ಚೆನ್ನಾಗಿ ಘಮ ಬರ್ತದೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿ ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಮತ್ತು ಅರ್ಧ ಬೆಳ್ಳುಳ್ಳಿ, 7 ರಿಂದ 8 ಎಸಳು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ಕೂಡ ಚೆನ್ನಾಗಿ ನಿಮ್ಮದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಉಂಟಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಅದರದ್ದು ಫ್ಲೇವರ್ ಎಲ್ಲ ಬಿಡಬೇಕು. ಚೆನ್ನಾಗಿ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಚೆನ್ನಾಗಿ ಇದು ಘಮ ಎಲ್ಲ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ, ನೋಟಿಫಿಕೇಷನ್ ಮುಖಾಂತರ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಮೊದಲೇ ಬರ್ತದೆ ನೋಡಿ. ಈಗ
ಇದು ಪೌಡರ್ ಮಾಡ್ಕೊಂಡಿರುವ ಮಸಾಲವನ್ನು ಹಾಕ್ಕೊಂಡಿದ್ದೇನೆ ನೋಡಿ. ನೀವು ಈ ಮಸಾಲ ಹಾಕಿದ ಮೇಲೆ ಉಂಟಲ್ಲ, ಇದು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು, ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ಯಾಕಂದರೆ ಸೀದೋಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ಮಸಾಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈ ಇದರಲ್ಲಿ ಉಂಟಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಬಾಡಿಸಬೇಕು ನೋಡಿ. ಈ ಥರ ಬಾಡಿಸೋದ್ರಿಂದ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ನಿಮಗೆ. ಈ ಮಸಾಲೆ ಎಲ್ಲ ರೋಸ್ಟ್ ಆಗ್ತದಲ್ಲ, ಒಗ್ಗರಣೆಯಲ್ಲೇ ರೋಸ್ಟ್ ಆಗಬೇಕು ಚೆನ್ನಾಗಿ. ಈಗ ರೋಸ್ಟ್ ಆಗಿದೆ ನೋಡಿ. ಹುಣಸೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಯಲಿಕ್ಕೆ ಇಟ್ಟಿದ್ದೆ ಅಲ್ಲ, ಅದನ್ನು ಹಾಕ್ಕೊಂಡೆ. ಮತ್ತು 2 ಟೊಮೆಟೊವನ್ನು ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕಿನ್ನು ನೋಡಿ. ಹುಣಸೆ ನೀರು ಮತ್ತೆ ಹಾಕ್ಕೊಂಡೆ ನಾನು ಸ್ವಲ್ಪ. ನಿಮಗೆ ಈಗ ಕನ್ಸಿಸ್ಟೆನ್ಸಿ ನೋಡಿ ಹಾಕಿದರೆ ಆಯಿತು. ನಿಮಗೆ ಮಸಾಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೀರು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನೋಡಿ. ಈಗ ಮುಚ್ಚಿಡ್ತಾ ಇದ್ದೀರಿ. ಈ ಟೊಮೆಟೊ ಎಲ್ಲ ಉಂಟಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಬಂದಿದೆ ನೋಡಿ. ಮಸಾಲದಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ನೋಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಮಸಾಲ ಸ್ವಲ್ಪ ದಪ್ಪ ಉಂಟು ಅಂತ ಅನಿಸ್ತದೆ ನಿಮಗೆ. ನಾನು ಸ್ವಲ್ಪ ನೀರು ಹಾಕಿದ್ದೇನೆ ನೋಡಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡ್ಕೊಂಡು ಹಾಕಿದರೆ ಆಯಿತು. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದಾಗೋದು ಇದು. ತುಂಬ ನೀರು ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ನೋಡಿ. ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕಲ್ಲುಪ್ಪು ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಕರೆಕ್ಟ್ ಉಂಟು ನೋಡಿ ಕನ್ಸಿಸ್ಟೆನ್ಸಿ. ಇಷ್ಟು ದಪ್ಪ ಬೇಕು, ತುಂಬ ನೀರು ಮಾಡಬೇಡಿ. ಇನ್ನು ಇದೊಂದು ಚಂದ ಮಾಡಿ ಕುದೀಲಿ ನೋಡಿ. ಕುದೀತಾ ಉಂಟು ನೋಡಿ, ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿಬೇಕು ನೋಡಿ. ಮಸಾಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ನೋಡಿ ಮೀನು ಹಾಕ್ಕೊಳ್ತಾ ಇದ್ದೇನೆ. ಬೂತಾಯಿ ಮೀನು ನೋಡಿ, ತುಂಬ ಸೂಪರ್ ಆಗ್ತದೆ. ಬೂತಾಯಿ ಮೀನಿದು ಪನ್ನುಪ್ಪು ಕರಿ ಬಂಗುಡೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನೀವು. ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಒಂದು 2 ಬಂಗುಡೆ ಕೂಡ ಇತ್ತು, ಬಂಗುಡೆ ಕೂಡ ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ನೋಡಿ. ಮೀನು ಹಾಕಿದ ಮೇಲೆ ಇನ್ನೊಂದು ಕುದಿ ಬರಬೇಕು. ನೀವು ಮೀನು ಹಾಕಿದ ಮೇಲೆ ಉಂಟಲ್ಲ, ಸೌಟು ತುಂಬ ಹಾಕ್ಕೊಳ್ಬಾರ್ದು, ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕು. ಇಲ್ಲದಿದ್ದರೆ ನೀವು ಇದು ಪಾತ್ರೆಯನ್ನು ಸ್ವಲ್ಪ ಆಚೆ ಈಚೆ ತಿರುಗಿಸಿದರೆ ಹಾಗೆ ಕೂಡ ತಿರುಗಿಸ್ಬೋದು ಸೌಟು ಹಾಕುವ ಬದಲಿಗೆ. ನಾನು ಸ್ವಲ್ಪ ಸೌಟು ಹಾಕ್ಕೊಳ್ತಾ ಇದ್ದೇನೆ. ಬಾರಿ ಜಾಗ್ರತೆಯಲ್ಲಿ ಹಾಕ್ಕೊಳ್ಬೇಕು ಮಾತ್ರ ನೋಡಿ. ಮೇಲೆ ಸ್ವಲ್ಪ ಬೇಸೊಪ್ಪು ಕೂಡ ಹಾಕ್ಕೊಂಡೆ ಕೊನೆಯಲ್ಲಿ. ಹಾಕಿ ಚೆನ್ನಾಗಿ ಇನ್ನೊಂದು ಕುದಿ ಬಂದರೆ ಕರೆಕ್ಟ್ ಆಗ್ತದೆ ನೋಡಿ. ಸೂಪರಾಗಿ ಬರ್ತದೆ ಪನ್ನುಪ್ಪು ಕರಿ ನೋಡಿ. ಮುಚ್ಚಿಡ್ತಾ ಇದ್ದೇನೆ ಸ್ವಲ್ಪ ಕುದೀಲಿ ಅಂತೇಳಿ ನೋಡಿ. ಈಗ ರೆಡಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಬೂತಾಯಿ ಮೀನಿದು ಪನ್ನುಪ್ಪು ಕರಿ ಹೇಗೆ ಬಂದಿದೆ ನೋಡಿ. ತುಂಬ ಸಖತ್ತಾಗಿ ಬಂದಿದೆ. ಗಂಜಿ ಊಟಕ್ಕೆಲ್ಲ ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.